ಈ ವಾರನೇ ಪ್ರಾಕ್ಟಿಕಲ್ ಬೇಕು. ಈ ವಾರ ಪ್ರಾಕ್ಟಿಕಲ್ ಆಗಲ್ಲ, ಯಾಕಂದ್ರೆ ಅಪ್ಪ ಅಮ್ಮ ಮನೇಲಿ ಇರ್ತಾರೆ. ಇರ್ಲಿ ಬಿಡು. ಹ್ಞೂ ಮತ್ತು ಪ್ರಾಕ್ಟಿಕಲ್ ನೀನು ಏನು ಯಾವುದೋ ಬೆಟ್ಟದ ಸಂದಿಗೆ ಹೋಗ್ತಾರಲ್ಲ. ಏನು ಮಾತಾಡ್ತಾ ಇದೀಯಾ? ಮತ್ತೆ ಇನ್ನೇನು ಹೇಳ್ಬೇಕು ನಾನು ನಿನಗೆ. ನೆಕ್ಸ್ಟ್ ವೀಕ್ ಹೆಂಗಿದ್ರು ಒಂದು ದಿವಸ 2 ದಿವಸ ನಮ್ಮ ಕಸಿನ್ ಮನೆಗೆ ಹೋಗ್ತಾರೆ. ಯುಗಾದಿ ಹಬ್ಬ ಅಲ್ವಾ, ಅದಕ್ಕೆ. ಅವ್ರು ಹೋದಾಗ ನಾನು ಬಂದರೆ ಏನು ಮಾಡ್ತೀಯ ಬೇಬಿ? ಯುಗಾದಿ ಹಬ್ಬ ಬೇರೆ ಲೆವೆಲಲ್ಲೇ ಆಚರಿಸೋಣ. ಹೊಸ ವರ್ಷ ನಮಗೆ ಹೊಸ ವರ್ಷದ ದಿವಸನೇ ಹೊಸ ಹೊಸ ಇರೋ ಅಂತ ಎಲ್ಲಾನು ಟ್ರೈ ಮಾಡೋಣ. ಒಬ್ಬಟ್ಟು, ಕಾಳು ಗೊಜ್ಜು. ನಿನ್ನ ಅಜ್ಜಿ ತಿನ್ನೋದು ಯೋಚನೆ ಮಾಡ್ತಿದ್ಯಾ? ಅದೇ ತಾನೇ ನೀನು ಹೇಳೋದು. ನಾನು ಹೇಳೋದು ಅದೆಲ್ಲ ಕಣೋ. ಮತ್ತೆ ಬೇರೆ ಟ್ರೈ ಮಾಡೋದಾ? ಒಂದು ದಿವಸ ಫುಲ್ ಮನೆಯಿಂದಲ್ಲ ಬೆಡ್ರೂಮಿಂದ ಆಚೆ ಬರೋದೇ ಬೇಡ. ಶಾವಿಗೆ ಒತ್ತೋದು. ಬಾಯಿಗೆ ಒಳ್ಳೆ ಮಾತು ಬರಲ್ಲ ನನಗೆ, ಸುಮ್ಮನೆ ಇರು. ನೀನು ಶಾವಿಗೆ ಒತ್ತಾನ ಬಿಡು ಫುಲ್ಲು. ಒತ್ಕೊಂಡೇ ಇರು. ಗೊತ್ತಾ ಶಾವಿಗೆ ಒತ್ತೋದು ಹೆಂಗೆ ಅಂತ? ಗೊತ್ತಿಲ್ಲ. ಒಂದು ಇದಿರುತ್ತೆ, ವುಡ್ಡಲ್ಲಿ ಮಾಡಿರೋ ಓಲು. ಅದಕ್ಕೆ ಮೇಲಿಂದ ಒಂದು ಪುಷ್ ಮಾಡೋಕ್ಕೊಂದು ರಾಡ್ ಥರ ಇರುತ್ತೆ. ಆ ರಾಡ್ನ ಓಲ್ ಒಳಗಡೆ ಹಾಕ್ಬಿಟ್ಟು ಅಮ್ಕೋದು. ಗೊತ್ತಾಯ್ತಾ ಇವಾಗ? ಶಾವಿಗೆ ಆಗೋಗುತ್ತಾ? ಕೆಳಗಡೆಯಿಂದ ಶಾವಿಗೆ ಬರುತ್ತೆ. ಅದನ್ನೇ ನಾನು ಹೇಳಿದ್ದು. ಶಾವಿಗೆ ಒತ್ತನ ಒಬ್ಬಟ್ಟು ತಟ್ಟನ? ಎರಡು ಬೇಕು. ಒಬ್ಬಟ್ಟು ತಟ್ಟಬೇಕು ಅಂದ್ರೆ ಮೊದಲು ಹಿಟ್ಟು ಮಿದಿಬೇಕು. ಶಾವಿಗೆ ಒತ್ತಬೇಕು ಅಂದರೆ ಪುಷ್ ಮಾಡಬೇಕು. ಹಿಟ್ಟು ಮಿದ್ಕೊಂಡು ಪುಷ್ ಮಾಡೋದಾ? ಹಿಟ್ಟು ಫುಲ್ ಸಾಫ್ಟ್ ಮಾಡಾಕ್ಬಿಡ್ತೀನಿ. ಆಮೇಲೆ ನಾನು ಶಾವಿಗೆ ಒತ್ತೋದು ಚೆನ್ನಾಗಿ ಫಾಸ್ಟಾಗಿ. ಯಾಕಾಗುತ್ತೆ? ಏನು ಇಷ್ಟೊಂದು ಮಾತಾಡ್ತಿದ್ದೆ, ನನಗೆ ಒಂಥರ ಆಗ್ತಿದೆ. ಆಗಲಿ ಬಿಡು. ಏನು ಮಾತಾಡಬೇಕು ಅನ್ನೋದು ಮೈಮೇಲೆ ಜ್ಞಾನ ಬರ್ತದ ನನಗೆ. ಕಳೆದೋಗ್ಬಿಟ್ಟಿದ್ಯಾ? ಯಾಕೆ ಹೇಳ್ತೀಯ? ಇದೇ ಖುಷಿಗೆ ಏನಿಲ್ವಾ? ಏನು ಬೇಕು? ಎಲ್ಲ ಬೇಕು. ಯಾವ ಥರ ಇಲ್ಲ? ನೀನು ಯಾವ್ಯಾವ ಥರನಾದ್ರೂ ತಗೋ, ಎಲ್ಲ ಬೇಕು. ಬಂದು ನನ್ನ ಜೊತೆ ಸಂಸಾರ ಮಾಡಬೇಕು. ಬಾ ನೀನೇನೆ.